ಸರ್ ನೀವು ಅವನೆಲ್ಲ ಅಲ್ಲ ಸರ್ ನೀವು ಅವನೆಲ್ಲ ನೋಡಕ್ ಹಂಗೆ ಅವನೇ ಒಂದ್ ಸ್ವಲ್ಪ ಫೋನ್ ಮಾಡಿ ಕ್ಲಿಯರ್ ಮಾಡ್ಕೊಬಿಡ್ತೀನಪ್ಪ. ಅವ್ವ ನಾನು ಕೃಷ್ಣ, ಅದೇ ನಮ್ಮ ಟಿವಿ ಒಳಗೆ ಬರ್ತಾನಲ್ಲ, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ಗುಂಗುರ್ ಕೂದ್ಲು ಬದ್ಕೊಂಡು ಒಳಗೆ ಗುಂಡ್ಕಲ್ ಇದ್ದಂಗ ಅವನಲ್ಲ, ನೀನ್ ಯಾವಾಗ್ಲೂ ಕೋತಿರ್ತಾರೆ ಯಾಕೆ ಮಾಡ್ತೇನೆ ಬೈತಿರ್ತೀಯಲ್ಲ, ಅವನಂಗೆ ಇಲ್ಲೊಬ್ಬ ಬಂದವನೇ. ಏ ಅವನೆಲ್ಲ ಬಿಡು, ಆ ಬಡಿದ್ಯಾಕೆ ಇಲ್ಲಿ ಬಂದದು? ಸರಿ ಸರಿ ಕಣ, ಸರಿ. ಅಲ್ಲ ಆದ್ರೂ ಅಲ್ಲ ಸರ್ ನೀವ್ಯಾ ಸರ್ ಸಾಕಾಯ್ತು ಸರ್ ನಿಮ್ ಫ್ಯಾನ್ ಸರ್ ನಾನು. ಹ್ಞೂ ಸರ್, ನಮ್ಮ ಅವನಿಗಂತೂ ನಿಮ್ ಆಕ್ಟಿಂಗ್ ಭಾರಿ ಇಷ್ಟ ಸರ್. ಈಗ ತಾನೇ ಅವ್ನು ಯಾನೋ ಕೋತಿ ಹಂಗೆ ಆಕ್ಟಿಂಗ್ ಮಾಡ್ತಾನಲ್ಲ ಅಂದೆ. ಅವನೇ ಬೇರೆ ನೀವೇ ಬೇರೆ. ನಿಮ್ಮ ಅಭಿಮಾನಿಗಳು ಸರ್ ನಾವು. ಊರಲ್ಲೇ ನಾವು ಸಂಘ ಕಟ್ಕೊಂಡಿವಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಹುಡುಗರುಗಳಂತೂ ಪ್ರತಿ ಪಿಕ್ಚರ್ಗೂ ಹಾರಾಕ್ತಾರೆ ಸರ್. ಸರ್ ನಿಮ್ಮ ಹೆಸರು? ಇನ್ನೇನ್ ನೀವು ಅಭಿಮಾನಿಗಳ ಸಂಘ ಕಟ್ಟಿರೋದು? ನಾವು ಪೋಟ ಅಷ್ಟೇ ಸರ್, ಹೀರೋ ಅಭಿಮಾನಿಗಳ ಸಂಘ ಇಟ್ಟಿವಿ. ಹೆಸರು ಗೊತ್ತಾಗಿಲ್ಲ ಸರ್. ಪ್ರತಾಪ್ ಅಂತ. ಪ್ರತಾಪ್? ಇರಿ ನಮ್ಮ ಸಂಘದ ಕಾರ್ಯದರ್ಶಿಗೆ ಹೇಳ್ಬಿಡ್ತೀನಿ, ಹೆಸರು ಇವತ್ತೇ ಬರ್ಸಕ್ಕೆ ಹೇಳ್ಬಿಡ್ತೀನಿ. ಹಲೋ ಸತೀಶ, ಅದೇನೋ ಸಂಘ ಮಾಡ್ಕೋತೀವಲ್ಲ, ಫೋಟೋ ತಂದಿತ್ತಿಲ್ವ ಹೀರೋ ಅಂದ್ಬಿಟ್ಟು, ನೀವು ಅದ್ ಯಾವ ದಯ್ಯದ ಫೋಟೋ ತಂದಿದೆಯಲ್ಲ ಅಂತಿದ್ದಲ್ಲ, ಯಾರಿದ್ದ ಕಣಪ್ಪ ಹೀರೋ ಅಂತ ಆಮೇಲೆ ಹೇಳ್ದಲ್ಲ ನಿಂಗೆ. ಹೇಗವ್ರು ಅವರು ಇರು ಸ ಮಾತಾಡಿ ಸರ್, ಕಾರ್ಯದರ್ಶಿ. ಹಲೋ, ಹೌದೌದು ಹೀರೋ ಹೀರೋ ಎಲ್ಲ ಯಾವ ನಾಟಕದ ಹೀರೋನ ಅಂತ. ಏ ನಾಟಕದವನೆಲ್ಲ ಕಳ, ಪಿಕ್ಚರ್ ಅವನು. ಈಗ ಗೊತ್ತಾಯ್ತಾ? ತಗೊಳ್ಳಿ ಯಾಡುವಂತ ಬಿಡಪ್ಪ, ನಮ್ಗೆ ನಿನ್ ಜೊತೆ ಮಾತಾಡೋ ಅದೃಷ್ಟ ಇಲ್ಲ ಮುದವಿಗೆ. ಹ್ಞೂ ಸರಿ ಸರಿ ಆಮೇಲೆ ಸಾ, ಆದ್ರೂ ನಿಮ್ಮ ಆಕ್ಟಿಂಗ್ಗಳು ಮಾತ್ರ ಪ್ರತಿ ಪಿಕ್ಚರ್ ಬಿಡಲ್ಲ ಸರ್. ಆಮೇಲೆ ಸರ್ ನೆಕ್ಸ್ಟ್ ಪಿಕ್ಚರ್ ಯಾವ ಪಿಕ್ಚರ್ ಮಾಡ್ತಾ ಇದ್ದೀರಿ? ಬೇಕಾದಷ್ಟು ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ವಿನಾಯಕ ಗೆಳೆಯರ ಬಳಗ ಅಂತ ಒಂದು ಮಾಡ್ತಾ ಇದ್ದೀನಿ. ನಮ್ಮೂರ್ಲು ಅದೇ ಸರ್. ಏನು ಸಂಘ? ಇದು ಸಂಘ. ವಿನಾಯಕ ಗೆಳೆಯರ ಬಳಗ ಅಂತ ಪಿಕ್ಚರ್ ಹೆಸರು. ಅದು ಸಂಘದ ಹೆಸರು ತಾನೆ, ವಿನಾಯಕ ಗೆಳೆಯರ ಬಳಗ ಅಂತ ಪಿಕ್ಚರ್ ಹೆಸರು. ಅದು ಚೆನ್ನಾಗಿಲ್ಲ ಸರ್. ಅವ್ರ ಪ್ರೊಡ್ಯೂಸರ್ ಅವ್ರು ದುಡ್ಡು ಹಾಕೋರು, ಅವ್ರು ಏನೋ ಇಟ್ಕೊಂಡವ್ರು ಬಿಡಿ, ನಿನ್ಗೇನೆ ಆಗ್ಬೇಕು. ಚೆನ್ನಾಗಿಲ್ಲ ಹೋಗ್ಲಿ ಬಿಡು, ಚೇಂಜ್ ಮಾಡಿಸಿ. ಹಿಂಗೆ ಯಾರೋ ಒಬ್ರು ಅಭಿಮಾನಿಗಳು ಸಿಕ್ಬಿಟ್ಟಿದ್ರು, ಅವ್ರಿಗೆ ಇಷ್ಟ ಆಗಿಲ್ಲ ಹೆಸರು ಅಂದ್ಬಿಟ್ಟು ಬದಲಾಯಿಸಕ್ಕಾಗಲ್ವಾ? ನಿಮ್ಮ ಅಪ್ಪ ಕೊಟ್ಟಿದ್ದ ಬಂಡವಾಳ ಅಲ್ಲಿ ಚೇಂಜ್ ಮಾಡ್ಸಕ್ ದುಡ್ಡು ಅವ್ರು ಹೆಂಗಾರ ಹೆಸರು ಇಟ್ಕೋತಾರೆ. ಚೇಂಜ್ ಮಾಡ್ಸಕ್ ಆಗಲ್ವಾ? ಆಗಲ್ಲ. ಆ ಯೋಗ್ಯತೆನೂ ಇಲ್ವಾ? ಯೋಗ್ಯತೆ ಐತೆ ಕಣೆ. ಅದು ನಿಮಗಿದ್ ನಾವೇ ವಾಸಿ ಏನು ಸಾ ನಮ್ದು ಗೊತ್ತಾ ಸಾ, ಯಾವ್ದಾರು ಡಿಸೈನ್ ಮಾಡ್ತಿರ್ತೀವಲ್ವಾ, ಓನರ್ ಇದನ್ನೇ ಮಾಡ್ತಾರೆ. ನಾವ್ ಚೆನ್ನಾಗಿಲ್ಲ ಸಾ, ಬದಲಾಯಿಸ್ಬಿಟ್ಟು ಬ್ಯಾರದ್ ಮಾಡ್ತೀವಿ ಅಂದ್ರೆ ಒಪ್ಕೊಬಿಡ್ತಾರ ನಮ್ತಾವು. ಎಲ್ಲಿ? ಗಾರೆ ಕೆಲ್ಸದಲ್ಲಿ. ಗಾರೆ ಕೆಲ್ಸಕ್ಕೂ ಪಿಕ್ಚರ್ಗೂ ಒಂದು ಕೂದೋಳ ಸುಮ್ಮನೆ ಮಾತಾಡೋ ನೀನು. ಓಲಿ ಬಿಡಿ ಸರ್, ಅಭಿಮಾನಿಗಳು ಬಸ್ ಕಾಯ್ತಾ ಇದ್ರಿ ಸರ್? ಕಾರ್ ಕಣೆಯ, ನಾನೇನು ಬಸ್ಸಲ್ಲಿ ಬರ್ತೀನೇನೆಯ, ಕಾರಲ್ಲಿ ಒಬ್ಬರು ಮನ್ಸಲ್ಲ ನೀವು. ಮ್ಯಾನೇಜರ್, ಆ ಕಾರ್ ತಗೊಂಬನ್ರಿ, ರಿಪೇರಿ ಮಾಡಿಸ್ಕೊಂಡು ಬೇಗ. ಯಾರು ತಲೆ ತಿಂತವ್ರು. ಬೀಡಿ ಗಿಡಿ ಸೇದರಿಯ ಸರ್? ಆದ್ರೂ ಸರ್ ನಿಮ್ಮ ಆಕ್ಟಿಂಗ್ ಮಾತ್ರ ನಮ್ಗೆ ಭಾರಿ ಇಷ್ಟ ಸರ್. ಒಂದು ಪಿಕ್ಚರ್ ಬಿಡಲ್ಲ ಸರ್. ಥ್ಯಾಂಕ್ ಯು. ಕಾಪಿ ಗೀಪಿ ಇಲ್ಲ ಕಡೆ ಕುಡಿಯಲ್ಲ ನಾನು. ಪರವಾಗಿಲ್ಲ, ನೀ ಕಾಸು ಕೊಡೋರಿ ಬನ್ನಿ ಸರ್. ಚಿನ್ನದ್ದೆ ಸರ್? ನಿಜವಲ್ವೇ? ನಿಜವಾಗ್ಲೇನ್ರಿ? ಚಿನ್ನದ್ದೆ ಡೂಪ್ಲಿಕೇಟ್ ಹಾಕೋತೀವ ನಾವು. ಕೊಡಿ, ಚೆಕ್ ಮಾಡಿಸ್ಕೊಬೇಕು. ಬೇಡ ಸರ್, ತಮಾಷೆ ಸರ್. ನೀನೇನ್ ತಮಾಷೆ ಮಾಡ್ಬೇಡ ಕಡೆ ನನಗೆ. ಆದ್ರೂ ನಿಮ್ಮ ಆಕ್ಟಿಂಗ್ ಮಾತ್ರ ಸರ್ ನಂಗೆ ಭಾಳ ಇಷ್ಟ. ಇನ್ನು ಮಾತಾಡ್ಸಿಕ್ಕಿಲ್ಲ ಸರ್, ಅಷ್ಟೇ ಸರ್, ಅಷ್ಟೇ. ಪೇಪರ್ ಓದ್ಕೊ ಸುಮ್ಮನೆ. ಸೈ ಬಟ್ಟೆ ಎಲ್ಲ ಅವರೇ ಕೊಡವ? ಇದ? ಹೌದು, ಶೂಟಿಂಗ್ ಅಲ್ಲಿ ನಮ್ಗೆಲ್ಲ ಕೊಡ್ತಾರೆ. ಅವ್ರು ಕೂಡ ಬಟ್ಟೆ ಹಾಕ ಮೆರಿತಾ ಇದೆಯಾ? ಇದು ನಂದು ಕಣೆ. ಶೂಟಿಂಗ್ ಹೋದಾಗ ಅವ್ರು ಕೊಡ್ತಾರೆ. ಮತ್ತೆ ಅಲ್ಲಿ ಅಲ್ಲ ಹಾಕೊಳ್ಳವು ಅವ್ರು ಇಸ್ಕೊಂಡ್ಬಿಡ್ತಾರೆ. ಛೇ ಪಾಪ ಸರ್, ಕೊಟ್ಟಿರೋ ಬಟ್ಟೆನೂ ಕಿತ್ಕೋತಾರಲ್ಲ ಸರ್ ನಿಮ್ತವು. ಶೂಟಿಂಗ್ ಅಲ್ಲಿ ಯಾವ ಬಟ್ಟೆ ಬೇಕಾ ಬಟ್ಟೆ ಕೊಡ್ತಾರೆ ಕಣೆಯ. ಆಮೇಲೆ ಶೂಟಿಂಗ್ ಮುಗಿದ್ಮೇಲೆ ವಾಪಸ್ ಈಸ್ಕೊಂಡ್ಬಿಡ್ತಾರೆ ಕಣೆಯ. ಈ ವಿಷಯದಲ್ಲಿ ನೀವೇ ಸೂಪರ್ ಸರ್.
ಯಾಕೆ ನಮ್ತಾವ್ ನಾವೇ ತಗೋಬೇಕು ಸರ್, ವಾರಕ್ಕೆ 2 ಜೊತೆಯ ಎಲ್ಲಯ್ಯ ಗಾರೆ ಕೆಲಸದಲ್ಲಿ. ಏಯ್! ಆಯ್ತು 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 ಬಿಡಿ ಸರ್. ಆದ್ರೂ ಸರ್ ನಿಮ್ ಆಕ್ಟಿಂಗ್ ಇದೆಯಲ್ಲ ಭಾರಿ ಖುಷಿ ಸರ್ ನಂಗೆ. ಥ್ಯಾಂಕ್ ಯು ಕಣೆ. ಹ್ಞೂ ಸರ್. ಏನು ಸರ್ ಕಾರ್ ಬರ್ನೇ ಇಲ್ಲ. ಏಯ್ ರಿಪೇರಿಗೆ ಹೋಗೈತ್ ಕಣೆ. ಅಲ್ಲ ಇದ್ದೋ ಇಲ್ವೋ ಅಂತ. ಏಯ್ ಮ್ಯಾನೇಜರ್ ಕಾರ್ ತಗೊಂಬನ್ರಿ ಬೇಗ. ನಿಧಾನಕ್ಕೆ ಬರ್ಲಿ ಬಿಡಿ ಸರ್, ನಾನು ಏನು ಕೆಲ್ಸ ಇಲ್ಲ. ಒಂದಷ್ಟು ದೂರ ಬರ್ತೀನಿ ಮನೆ ಗಂಟ. ನಮಗ್ ಕೆಲಸ ಆಯ್ತಾ ಬೇಕಾದಷ್ಟು. ಅಭಿಮಾನಿಗಳು ಮಾತಾಡ್ಸಕ್ ತಿರುಗತ್ತರಿಲ್ಲ ಸರ್ ತೆಗಿ. ತಿರುಗಿದ್ದೀನಲ್ಲ ಇಷ್ಟೊತ್ತರೆಗೂ. ನೋಡಿ ಸರ್ ನಿಮ್ಮ ಮುಖವನ್ನ ಸರ್ ನಾವು ಟಿವಿಲಿ ಬಂದಾಗೆಲ್ಲ ಅದೇ ಆಮೇಲೆ ಕಲ್ಲು ಹೊಡಿಬೇಕಾಯ್ತದ ನಾವು ಸರ್. ಆದ್ರೂ ನಿಮ್ಮ ಆಕ್ಟಿಂಗ್ಗಳು ಮಾತ್ರ. ಆಮೇಲೆ ಇನ್ನೊಂದು ವಿಷಯ ಸರ್, ಏನು ಕೂಲಿ ಹೆಂಗೆ ನಿಮ್ಗೆ? ಏನ ಕೂಲಿ? ಕೂಲಿನ? ಯಾವ ಯಾವ ಅದು ಕೂಲಿ ಅಲ್ಲ, ಪೇಮೆಂಟ್. ಅದ್ನೇ ನಾವು ಕೂಲಿ ಅನ್ನೋದು. ಎಲ್ಲಿ? ಎಷ್ಟು ಗಾರೆ ಕೆಲಸದಲ್ಲಿ ಎಷ್ಟು ಕೊಟ್ಟಾರ ಸರ್? ಎಷ್ಟೋ ಕೊಡ್ತಾರೆ, ನಿನ್ಗೆ ಯಾಕೆ? ಒಂದು 250 ರೂಪಾಯಿ. 1000 ರೂಪಾಯಿ ಕೊಡ್ತಾರೆ ಕಣಯ್ಯ ತಿಂಗಳಿಗೆ. ದಿನಕ್ಕೆ? ದಿನಕ್ಕೆ 1000 ರೂಪಾಯಿ. ಅದಕ್ಕೆ ಒಳ್ಳೆ ತಿಂದು ಕ್ವಾಣಿ ಇದ್ದಂಗಿದ್ದ. ನಮ್ತಾವ್ ಹಂಗಿಲ್ಲ ಸರ್. ನಮ್ತಾವ್ ಪರ್ಮನೆಂಟ್ ಆಗಿ ಮಾಡೋರ್ಗೊಂದು 200 ರೂಪಾಯಿ, ಅವಾಗ ಬಂದ್ ಮಾಡೋರ್ಗೊಂದು 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಸರ್. ಎಲ್ಲಿ? ಗಾರೆ ಕೆಲಸ. ಆಮೇಲೆ ಸರ್ ನೀವು ಜಾಗ ಎಲ್ಲಿ ಮಾಡ್ಕೊಂಡಿದ್ದೀರಿ ಒತ್ತರೋತೋಗಿ ನಿಂತ್ಕೊಳ್ಳಕ್ಕೆ? ಅಂದ್ರೆ ಅಲ್ಲಿಂದದೇನೆ ತಾನೇ ಮೇಸ್ತ್ರಿಗಳು ನಿಮಗೆ ಕೆಲ್ಸಕ್ಕೆ ಹೋಗೋದು. ಎಲ್ಲಯ್ಯ ನಿಮ್ ಪಿಕ್ಚರಲ್ಲಿ? ಪಿಕ್ಚರ್ ಹಂಗಲ್ಲ, ಶೂಟಿಂಗ್ ಎಲ್ಲಿರ್ತದಲ್ಲ ನಾವೇ ಹೋಯ್ತೀವಿ. ಅದ್ ಹೆಂಗ್ ಹೋದ್ರಿ? ಕಾರಲ್ಲಿ ಹೋಯ್ರಿ. ಎಲ್ಲ ಮತ್ ಕಾರ್ ಬರ್ನೇ ಇಲ್ಲ. ಏಯ್ ಮ್ಯಾನೇಜರ್ ರಿಪೇರಿ ಆಗ್ತಿದ್ರು ಸರಿ ತಗೊಂಡ್ಬಿಡಿ ಅನ್ನೂಕೊಂಡು. ನಿಜವಾಗ್ಲೂ ಇದ್ದ ಸರ್. ಅದೇ ಬಿಡಿ ಸರ್, ಬೇಜಾರ್ ಮಾಡ್ಕೊಬಿಡಿ ಸರ್. ನೀವು ಇಷ್ಟೆಲ್ಲ ಇಟ್ಟಿರೋ ಕಾರ್ ಇಟ್ಟಿರ್ಕಿಲ್ವಾ? ಇಟ್ಟಿರ್ತೀರ ಬಿಡಿ ಸರ್. ಬನ್ನಿ ತಿಂಡಿಗಾರು ಅಮ್ಮ. ಬೇಡ ಕಣ್ರಿ ನನ್ಗೆ. ಸರಿ ಸರ್ ಸರಿ ಸರ್, ಇನ್ ಮಾತಾಡ್ಸ್ರಿ ಕೇಳಿ ಸರ್. ಆಯ್ತು ಆಯ್ತು, ಬೇಜಾರ್ ಮಾಡ್ಕೊಬಿಡಿ ಸರ್. ಇನ್ನೊಂದು ಮಾತು ಸರ್. ಏನ್ ಕೇಳು? ಭಾಷೆ ಕೊಡಿ. ನಿಜೋಲು ಕಾರಿದ್ದ ಅಲ್ಲ ಬರ್ನೇ ಇಲ್ವಲ್ಲ ಅಂತ. ನಾ ಬರ್ತೀನಿ ನಾನು ಸರ್. ಅಭಿಮಾನಿಗಳು ಬಿಟ್ಟೋದ್ರ ನೀವು ಅಭಿಮಾನಿಗಳು ಮರ್ಯಾದೆನೇ ಇಲ್ವ? ನಿಮ್ ಪಿಕ್ಚರ್ ಯಾರು ನೋಡಬಾರ್ದು ಹಂಗೆ ಆಮೇಲೆ ಇದ್ ಮಾಡ್ಬಿಡ್ತೀನಿ. ಹೇಳಯ್ಯ. ಸರ್ ಅವ್ರು ಹೆಂಗೆ? ಯಾರು? ನಾಚಿಕೆ ಹೇಳಿ. ಅವರು ಅಂದ್ರೆ ಅವರು ಸರ್ ಹೆಣ್ಣಾಳುಗಳು. ಯಾರೇ ಹೆಣ್ಣಾಳುಗಳು? ನಿಮ್ ಜೊತೆ ಎಲ್ಲ ಕುಣಿತವಲ್ಲ ಸರ್ ಹೀರೋಯಿನ್ಗಳು. ಹೆಣ್ಣಾಳು ಯಾಕೆ ಹೆಂಗ್ಸ್ರಲ್ವ ಅವರು? ಹೆಂಗಿದ್ರೆ ಕಣಯ್ಯ, ಆದ್ರೆ ಅವ್ರಿಗೆ ಹೀರೋಯಿನ್ ಅಂತ ಕರಿತೀವಿ ನಾವು. ನಿಮ್ಗೆ ಗೊತ್ತು ಇವ್ರು ಗೊತ್ತಾ? ರಮ್ಯಾ ಗೊತ್ತು. ನನ್ಗೆ ಅವ್ರ ಅಭಿಮಾನಿ ಸರ್ ನಾನು. ಹೌದಾ? ನಿಮ್ ಕಂಡ್ರಷ್ಟು ಇಷ್ಟ ಇಲ್ಲ ನಂಗೆ, ಅವ್ರ ಕಂಡ್ರೆ ಭಾರಿ ಇಷ್ಟ. ಈಗ ಅವ್ರ ಪರಿಚಯ ನಿಮ್ಗೆ? ಪರಿಚಯ ಐತೆ ಕಣಯ್ಯ. ಈಗ ಹೆಂಗ್ ಮಾತಾಡ್ತೀರಿ ಅವ್ರ ಜೊತೆ? ಫೋನಲ್ಲಿ ಮಾತಾಡ್ತೀವಿ ಕಣಯ್ಯ. ಹೆಂಗ್ ಮಾತಾಡ್ತಾರೆ? ಬರಿದ್ದದ ಕೊಡಿ ಕೊಟ್ಬಿಡಿ ನನಗೆ ನಂಬರ್. ಹಂಗಾರ ನಂಬರ್ ಇಲ್ಲ? ಐತೆ ಕಣಯ್ಯ. ಕೊಡಿ ಮತ್ತೆ. ಸುಳ್ಳು. ಸುಳ್ಳೆ ಹೋಗ. ಆಮೇಲೆ ಇನ್ನೊಂದು ಸಹ ನಂಗೆ ಸರ್, ಈ ಮುತ್ತೆಲ್ಲ ಕೊಡ್ತಾರಿಲ್ಲ ನಿಜವಾ? ನಿಜ. ಆ ಮುತ್ತು ಕೊಡಕ್ ಹತ್ರಕ್ಕೆ ಹೋಯ್ತಾರಿಲ್ಲ, ಆ ಗೊಣ್ಣೆ ಬಂದ್ಬಿಟ್ರೆ ಇನ್ನೊಂದ್ಸಲ ಸೀನ್ ಮಾಡ್ದಂಗ್ ಮಾಡ್ತೀಯ ನೀನು. ಅಲ್ಲ ನೆಗಡಿ ಗಿಗಡಿ ಆಗ್ಬಿಟ್ಟಿದ್ದು ಅಂತ. ಆಯ್ತು 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 ಬಿಡಿ ಸರ್. ಸೀನ್ ಮಾಡಕ್ಕಾಗ್ತದ ನಾವು ನೆನ್ಸ್ಕೊಂಡು. ಇನ್ ಮಾತಾಡಲ್ಲ ಸರ್. ಆದ್ರೂ ಕಾರ್ ಬರ್ನೇ ಇಲ್ವಲ್ಲ? ನಾನು ಯಾವ ಹೀರೋನು ಅಲ್ಲ ಆಯ್ತಾ? ಹೀರೋನೇ ಅಲ್ಲ ನಾನು ಆಯ್ತಾ? ಯಾವ ಕಾರು ಇಲ್ಲ ನಾನು. ಹೀರೋ ಅಲ್ವಾ? ಅಲ್ಲ. ಅವನಲ್ಲ. ಅಲ್ಲ ನಾನು ಅವನಲ್ಲ. ನಂಗೆ ಮೊದ್ಲು ಹುಟ್ಟಿತ್ತು ಆ ಬಡಿದ್ಯಾಕೆ ಇಲ್ಲಿ ಬಂತು ಅಂತ ನಾನು ಟೈಮ್ ಮೇಲೆ ವೇಸ್ಟ್ ಮಾಡ್ಬಿಡ. ನೀನ್ ನೋಡ್ದಾಗಲೇ ಕಡೆ ಆ ವಿಡಿಯೋನ ಇದ್ದಾಗಿದ್ದೀಯ. ನೀನ್ ಹೀರೋ ಮಾಡೆ ನೀನು. ನೀನ್ ಬಾಚ್ ಮಾಡ್ತೀನಿ ನಿನ್ಗೆ. ನೀನ್ ಹೋಗ್ತಾಗ ಬೆಂಕಿ ಆಗ್ತು. ಈಗಾರ ಹೇಳು ಕಾರ್ ಇದ್ದದ ಇಲ್ವಾ ಅಂತ. ಇಲ್ಲ ಮ್ಯಾನೇಜರ್, ಆ ಕಾರ್ನ ನೀನೇ ಮಾಡಿ. ನಾನು ಎಲ್ಲರೂ ಹೋಗಿ ಗಾರೆ ಕೆಲಸಕ್ಕೆ ಸೇರ್ಕೋತೀನಿ.